ಭಾರೀ ಮಳೆಯಾಗುತ್ತಿದ್ದು ಜಲಾಶಯ ಪೂರ್ತಿ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಇರುತ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಚಿನ ಪ್ರವಾಹ ಬರುತ್ತಿದ್ದು ಹೆಚ್ಚುವರಿ ನೀರನ್ನು ಮಸ್ಕಿ ಹಳ್ಳಕ್ಕೆ ಬಿಡಲಾಗಬಹುದು. ಆದ್ದರಿಂದ ಹಳ್ಳದ ಹತ್ತಿರ ಇರುವ ಜನ ಹಾಗೂ ಜಾನುವಾರುಗಳು ಹಳ್ಳದ ಸಮೀಪ ಹೋಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಕೋರಲಾಗಿದೆ. ಧನ್ಯವಾದಗಳು. ಮಸ್ಕಿ ನಾಲಾ ಜಲಾಶಯ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದ್ದು ಜಲಾಶಯವು ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಪ್ರಸ್ತುತ 472.12 ಮೀಟರ್ ನೀರು ಶೇಖರಣೆಗೊಂಡಿದ್ದು ಗರಿಷ್ಠ ಪ್ರಮಾಣ ಕೂಡ 472.12 ಮೀಟರ್ ಇರುತ್ತದೆ. ಒಟ್ಟು 29 ಅಡಿ ಪ್ರಸ್ತುತ 29 ಅಡಿ ನೀರು ಸಂಗ್ರಹಣೆಗೊಂಡಿದ್ದು ಆದ ಕಾರಣ ಮಸ್ಕಿ ನಾಲಾ ಜಲಾಶಯಕ್ಕೆ ಹೆಚ್ಚುವರಿ ಒಳಹರಿವು ಹರಿದು ಬರ್ತಾ ಇದ್ದು ಹೆಚ್ಚುವರಿ ನೀರನ್ನು ಮಸ್ಕಿ ಹಳ್ಳಕ್ಕೆ ಬಿಡಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ವಿಪತ್ತು ನಿರ್ವಹಣಾ ಪ್ರಾಧಿಕಾರರವರ ನಿರ್ದೇಶನದಂತೆ ಮುನ್ನೆಚ್ಚರಿಕೆಯ ಕ್ರಮ ವಹಿಸಲು ಸಾರ್ವಜನಿಕರು ಹಾಗೂ ತಮ್ಮ ಸಾಕು ಪ್ರಾಣಿಗಳು ಕುರಿ ದನ ಮೇಯಿಸಲು ಮತ್ತು ಅನ್ಯ ದೈನ್ಯದಿಂದ ಕೆಲಸಕ್ಕೆ ಅಂತ ಹಳ್ಳ ದಾಟುವ ಮೂಲಕ ಹೊಲಗದ್ದೆಗಳಿಗೆ ಹೋಗುವವರು ಹೋಗಬಾರದು ಮತ್ತು ಮಸ್ಕಿ ಹಳ್ಳಕ್ಕೆ ಬಿಡುವ ನೀರು ಮಸ್ಕಿ ಬಳಗಾನೂರು ಪೋತ್ನಾಳ್ ಮಾರ್ಗವಾಗಿ ರಾಯಚೂರು ಮಂತ್ರಾಲಯಕ್ಕೆ ಹೋಗುತ್ತೆ. ಆದ ಕಾರಣ ಪಕ್ಕದ ಹಳ್ಳಿ ಗ್ರಾಮಗಳು ಪಟ್ಟಣದ ಗ್ರಾಮಸ್ಥರು ಯಾರು ಹಳ್ಳದ ಕಡೆ ಹೋಗಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಸ್ಕಿ ಪುರಸಭೆ ಪ್ರಕಟಣೆ ಈ ಮೂಲಕ ಸಾರ್ವಜನಿಕರಲ್ಲಿ ತಿಳಿಯಪಡಿಸುವುದೇನೆಂದರೆ ಮಸ್ಕಿ ನಾಲಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಜಲಾಶಯ ಪೂರ್ತಿ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಇರುತ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಚಿನ ಪ್ರವಾಹ ಬರುತ್ತಿದ್ದು ಹೆಚ್ಚುವರಿ ನೀರನ್ನು ಮಸ್ಕಿ ಹಳ್ಳಕ್ಕೆ ಬಿಡಲಾಗಬಹುದು. ಆದ್ದರಿಂದ ಹಳ್ಳದ ಹತ್ತಿರ ಇರುವ ಜನ ಹಾಗೂ ಜಾನುವಾರುಗಳು ಹಳ್ಳದ ಸಮೀಪ ಹೋಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಕೋರಲಾಗಿದೆ. ಧನ್ಯವಾದಗಳು. ಪ್ರಕಟಣೆ ಈ ಮೂಲಕ ಸಾರ್ವಜನಿಕರಲ್ಲಿ ತಿಳಿಯಪಡಿಸುವುದೇನೆಂದರೆ ಮಸ್ಕಿ ನಾಲಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಜಲಾಶಯ ಪೂರ್ತಿ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಇರುತ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಚಿನ ಪ್ರವಾಹ ಬರುತ್ತಿದ್ದು ಹೆಚ್ಚುವರಿ ನೀರನ್ನು ಮಸ್ಕಿ ಹಳ್ಳಕ್ಕೆ ಬಿಡಲಾಗಬಹುದು. ಆದ್ದರಿಂದ ಹಳ್ಳದ ಹತ್ತಿರ ಇರುವ ಜನ ಹಾಗೂ ಜಾನುವಾರುಗಳು ಹಳ್ಳದ ಸಮೀಪ ಹೋಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಕೋರಲಾಗಿದೆ. ಧನ್ಯವಾದಗಳು.